ಒಬ್ರು ಡಾಕ್ಟರ್ ಮತ್ತೆ ಫಾರ್ಮಸಿಸ್ಟ್ ನಡುವೆ ಒಂದು ಬಿಸ್ನೆಸ್ ಓಪನ್ ಆಗಿ ಮೀನ್ಸ್ ಮೆಡಿಕಲ್ ಶಾಪ್ ಓಪನ್ ಆಗಿ ಒಂದು ರಿಲೇಶನ್ಶಿಪ್ ಡೆವಲಪ್ ಆಗಿ ಯಾವ ತರ ಕೊಲ್ಯಾಪ್ಸ್ ಆಗ್ತದೆ ಹೇಳ್ತೀನಿ ಕೇಳ್ರಿ. ಡಿ ಫಾರ್ಮಸಿ ಮುಗಿದ ಕೂಡಲೇ ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ, ಏನಿರಂಗಿಲ್ಲ, ಫ್ಲೋಟಿಂಗ್ ಕೌಂಟರ್ ಅಟ್ಯಾಚ್ ಕೌಂಟರ್ ಆತಂತ ಹೇಳಿ ಒಬ್ರು ಡಾಕ್ಟರ್ ಭೇಟಿ ಆಗ್ತಾರ. ಆ ಡಾಕ್ಟರ್ BMS ಇರ್ಲಿ, MBBS ಇರ್ಲಿ, BHMS ಇರ್ಲಿ, ಯಾರೇ ಇರ್ಲಿ, ಎಲ್ಲಾರ್ದು ಸೇಮ್ ಮೆಂಟಾಲಿಟಿ ಅಂತಂದ್ರು ಅಡ್ಡಿ ಇಲ್ಲ. ಸೊ ಫಾರ್ಮಸಿಸ್ಟ್ ಡಾಕ್ಟರ್ಗೆ ಹೋಗಿ ಭೇಟಿ ಆದ ನಂತರ, ನಾನು ಸರ್ ಮೆಡಿಕಲ್ ಶಾಪ್ ತೆಗಿಯೋ ಅಂದ್ರೆ ನಂಗೆ ಸ್ವಲ್ಪ ಕೋಆಪರೇಟ್ ಮಾಡ್ರಿ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಬಾರೋ ಮರ ಹಿಡಿದು ಎಲ್ಲಿದ್ದ ಅಂತ ಹೇಳಿ, ಆಯ್ತು ನಾನು ಪ್ರಿಸ್ಕ್ರಿಪ್ಷನ್ ಕಳಿಸ್ಕೊಡ್ತೀನಿ, ನೀನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ ಸ್ಟಾರ್ಟ್ ಮಾಡ್ಕೊಂತ ಹೇಳ್ತಾರೆ. ಆಮೇಲೆ ಫಾರ್ಮಸಿಸ್ಟ್ ಕೇಳ್ತಾನೆ, ಸರ್ ಏನು ಹಾಸ್ಪಿಟ್ಲಿಗೆ ಪ್ರಾಫಿಟ್ ಶೇರ್ ಮಾಡೋಣ ಅಂತ ಹೇಳಿ 70-30 ಮಾಡೋಣ ಅಂತ ಫಾರ್ಮಸಿಸ್ಟ್ ಖುಷಿ ಆಗ್ತಾನೆ. ಸರ್ 70 ನಮಗ್ರಿ, 30 ನಿಮಗೇನ್ರಿ ಅಂತ ಹೇಳಿ. ಅಲ್ಲಪ್ಪ 70 ನಮಗ ಹಾಸ್ಪಿಟಲ್ಕ, 30% ನಿನಗ, ಆ ತರ ಮಾಡೋ ಮಾಡ್ಕೊಂತ ಹೇಳ್ತಾರೆ. ಫಾರ್ಮಸಿಸ್ಟ್ ಯಾಕಂತಂದ್ರೆ ಅವ್ಗ ಜನರಲ್ ಕೌಂಟರ್ ನಾಲೆಜ್ ಇರಂಗಿಲ್ಲ. ಸೊ ಹ್ಞೂ ಸೆಟಲ್ ಆದ್ರ ಆತಂತೇಳಿ ಹ್ಞೂ ಅಂದ್ಬಿಡ್ತಾನ. ಓಪನ್ ಮಾಡ್ತಾನೆ, ಡ್ರಗ್ ಇನ್ಸ್ಪೆಕ್ಟರ್ ಎಲ್ಲ ಪೇಪರ್ ಸಬ್ಮಿಟ್ ಮಾಡಿ, ರ್ಯಾಗಿಗೆಲ್ಲ ಸೆಟ್ ಮಾಡಿ, ಸಿಸ್ಟಮೆಟಿಕ್ ಎಲ್ಲ ಸೆಟಪ್ ಮಾಡಿಟ್ಟಿರ್ತಾನೆ. ಆಮೇಲೆ ಪ್ರಿಸ್ಕ್ರಿಪ್ಷನ್ ಬರೋ ಸ್ಟಾರ್ಟ್ ಆಗಿ 1 ವರ್ಷ ಹೊತ್ತು 2 ವರ್ಷ ಹೊತ್ತು ಅಲ್ಲಿ ತನಕ ಫಾರ್ಮಸಿಸ್ಟ್ ಡಾಕ್ಟರ್ ಏನ್ ಅಂದಿರ್ತಾರ ಎಲ್ಲ ಅನ್ಸ್ಕೊಂಡು ಹಾಸ್ಪಿಟಲ್ ಕೆಲಸ, ಮನೆ ಕೆಲಸ ಡಾಕ್ಟರ್ದು, ಆಮೇಲೆ ಅವ್ರದ್ದು ಮುನ್ಸಿಪಾಲಿಟಿ, ಆಮೇಲೆ KEB ಬಿಲ್ಲು ಎಲ್ಲ ಪರ್ಸನಲ್ ಏನೇನು ಅವ್ರಿಗೆ ವರ್ಕ್ ಬೇಕಲ್ಲ ಎಲ್ಲ ಫಾರ್ಮಸಿಸ್ಟ್ ಕಡೆ ದುಡ್ಸ್ಕೋತಾರ. 2 ವರ್ಷ ಆದ ನಂತರ ಒಂದು ಪ್ರಾಫಿಟ್ ತೆಗೆದು ನೋಡ್ತಾನೆ, 0 ಇರ್ತದ. ಫಾರ್ಮಸಿಸ್ಟ್ ಅಕೌಂಟ್ ನ 1% ಅಮೌಂಟ್ ಇರಂಗಿಲ್ಲ. ಆಮೇಲೆ ಫಾರ್ಮಸಿಸ್ಟ್ ಏನ್ ಮಾಡ್ತಾನೆ, ಡಾಕ್ಟರ್ ಹೋಗಿ ಹೇಳ್ತಾನೆ, ಸರ್ ನಾವು ಕ್ಲೋಸ್ ಮಾಡತ್ತೀನಿ ಸರ್, ನನಗ ರನ್ ಮಾಡಕ್ ಆಗುತ್ತೆ, ಯಾಕಂದ್ರೆ ಪೂರಾ ಮೈನಸ್ ದಾಗ ಐತ್ರಿ, ನಾ ಲೇಬರ್ ಪೇಮೆಂಟ್, ಬಿಲ್ಡಿಂಗ್ ರೆಂಟ್, ಲೈಟ್ ಬಿಲ್ ಇವೆಲ್ಲ ಪೇ ಮಾಡಕ್ ಆಗ್ತಾ ಇಲ್ರಿ, ನನಗೇನು ಪ್ರಾಫಿಟ್ ಇಲ್ರಿ, ಯಾಕೆ ಸುಮ್ಮನೆ ಮಾಡ್ಲಿ ಅಂತೇಳಿ ಅವಾಗ ಫಾರ್ಮಸಿಸ್ಟ್ ಹೊರಗೆ ಬರ್ತಾನೆ. ಡಾಕ್ಟರ್ಗೂ ಅಷ್ಟೇ ಬೇಕಾಗಿರ್ತೈತಿ, ಯಾಕಂದ್ರೆ ಎಲ್ಲ ಸೆಟಪ್ ಮಾಡಿ ಕೊಟ್ಟಿರ್ತೀರಿ ನೀವು, ಡಾಕ್ಟರ್ಗೆ ಅಷ್ಟೇ ಬೇಕಾಗಿರ್ತೈತಿ. ಸೊ ಆಮೇಲೆ ಹೊರಗೆ ಬಂದ ಕೂಡಲೇ ಖಾಲಿ ಕೂತ್ ಬಿಡ್ತಾರೆ. ಯಾಕೆ ಖಾಲಿ ಕುಂತಾನೆ ಹೇಳ್ರಿ, ನಾಲೆಜ್ ಇಲ್ಲ ಫ್ಲೋಟಿಂಗ್ ಕೌಂಟರ್ ವಿಚಾರ ಮಾಡಂಗಿಲ್ಲ, ನಾವು ಫ್ಲೋಟಿಂಗ್ ಕೌಂಟರ್ ಮಾಡ್ಬೇಕಂತ ಹೇಳಿ. ನೋಡಿ, ಫ್ಲೋಟಿಂಗ್ ಕೌಂಟರ್ ನೀವ್ ಯಾಕೆ ಮಾಡಂಗಿಲ್ಲ, ಯಾಕೆ ಡಾಕ್ಟರ್ ಅಟ್ಯಾಚ್ ಹೋಗ್ತೀರ ಅದನ್ನ ನನಗೆ ಹೇಳ್ರಿ. ಫ್ಲೋಟಿಂಗ್ ಕೌಂಟರ್ ಒಳಗೆ ನೀವ್ ಯಾಕೆ ಡಿಮೋಟಿವೇಟ್ ಆಗತ್ತೀರಿ? ನೋಡ್ರಿ, 100ಕ್ಕೆ 20% ಜನ, 20 ಅಲ್ಲ 30% ಜನ ಹೇಳೇನು, 30% ಕಸ್ಟಮರು ಕಾರ್ಡಿಯಾಕ್ ಡಯಾಬಿಟಿಕ್ ಪೇಷಂಟ್ ಬರ್ತಾರ, ಅದು ಡಿಸ್ಕೌಂಟ್ ಹೇಳಿನಂತ. 15 ಅಲ್ಲ 20% ಹೇಳಿನಂತ. ಇನ್ನು 80% ಎಲ್ಲದಾರ್ರಿ ಕಸ್ಟಮರು, ಅವ್ರು ನಿಮ್ ಕಡೆನ ಬರ್ತಾರ. ಅವ್ರು ಫ್ಲೋಟಿಂಗ್ ಜನರಲ್ ಕೌಂಟರ್ ಮೆಡಿಸಿನ್ ನೀವ್ ಯಾಕೆ ಫೋಕಸ್ ಮಾಡಂಗಿಲ್ಲ? ಚಲೋ ಗುಡ್ ರಿಸಲ್ಟ್ ಇರುವಂತದ್ದು ಮೆಡಿಸಿನ್ ಕೊಡ್ರಿ. ಎಂತ ಹಳ್ಳಿ ಒಳಗ RMP ಡಾಕ್ಟರ್ 20-30 ಪೇಷಂಟ್ ನೋಡಿ ಮೆಡಿಸಿನ್ ಕೊಟ್ಟು ಕಳಿಸ್ಲತ್ತಾನ. ನಾವು ಕ್ವಾಲಿಫೈಡ್ ರೀ, ನಾವ್ ಯಾಕೆ ಕೊಡಬಾರದು? ನಾವ್ ಯಾಕೆ ನಮ್ ಕಡೆ ಹೆಂಗ್ ಪೇಷಂಟ್ ಬರಂಗಿಲ್ಲ ಅಂತ ಥಾಟ್ ಬರ್ತದೆ ಅದನ್ನ ಹೇಳ್ರಿ. ನಮ್ ಚಲೋ ಮೆಡಿಸಿನ್ ಕೊಡ್ರಿ, ಸರ್ವಿಸ್ ಕೊಡ್ರಿ, ಬಹಳ ಎಸೆನ್ಸಿಯಲ್ ಅದ ಮೆಡಿಸಿನ್. ನೀವು ಹಿಂಗ ಅಂತೀರಿ, ಇನ್ ಫ್ಯೂಚರ್ ಅದಾಗ ನಾವು ಫಾರ್ಮಸಿನ ಓಪನ್ ಮಾಡಂಗಿಲ್ಲ, ಇನ್ ಫ್ಯೂಚರ್ ಅದಾಗ ನಾವು ಯಾರು ಮೆಡಿಕಲ್ ಶಾಪ್ ಓಪನ್ ಮಾಡಂಗಿಲ್ಲ. ಇನ್ನು ಬಹಳ ಮೆಡಿಕಲ್ ಶಾಪ್ ಓಪನ್ ಆಗೋದು. ಯಾಕೆ ಹೇಳ್ರಿ? ಅಷ್ಟು ಜನಕ್ಕೆ ಪಬ್ಲಿಕ್ಕಿಗೆ ನಮ್ಮ ಮೆಡಿಸಿನ್ ಸರ್ವಿಸ್ ನೀಡೆಡ್ ಅದ. ಫ್ಲೋಟಿಂಗ್ ಕೌಂಟರ್ ನಾಲೆಜ್ ತಗೋರಿ, ಹ್ಯೂಜ್ ಬಿಸ್ನೆಸ್ ಮಾಡ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡಕ್ಕೂ ಸಾಧ್ಯ ಇಲ್ಲ. ನೀವು